ಇನ್ನು ಬಿಜೆಪಿ ಶಾಸಕರು ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗಬಾರ್ದು ಮಾತಾಡಬಾರ್ದು ಅಂತ ಯಾವುದೇ ರೂಲ್ಸ್ ಇಲ್ಲ. ಆದರೆ ಮತ್ತೆ ಬಿಜೆಪಿ ಶಾಸಕರು ಡಿ.ಸಿ.ಎಂ ಮನೆಗೆ, ಕಾಂಗ್ರೆಸ್ ನಾಯಕರ ಮನೆಗೆ, ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಾ ಇದ್ರೆ ಏನರ್ಥ? ಸಹಜವಾದಂಥ ಪ್ರಶ್ನೆ ಈಗ ಬಿಜೆಪಿ ಪಾಳ್ಯದಲ್ಲೂ ಮೂಡ್ತಾ ಇದೆ. ಅದರಲ್ಲೂ ಕೂಡ ಬಿಜೆಪಿ ಶಾಸಕರಾದಂಥ ಹೆಬ್ಬಾರ್ ಇವತ್ತು ಡಿ.ಸಿ.ಎಂ ಮನೆಯಲ್ಲಿ ಕಾಣಿಸ್ಕೊಂಡ್ರು. ನಿನ್ನೆ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಕೆಪಿಸಿಸಿಯ ಸದಸ್ಯರಾದರು. ಈ ಎಲ್ಲ ವಿಚಾರ ಈಗ ಕಾಂಗ್ರೆಸ್ನಲ್ಲಿ ದೊಡ್ಡದೊಂದು ರೌಂಡ್ ಆಗ್ತಾ ಇದೆ. ಒಂದು ಕಡೆಗೆ ಹಿರಿಯರಾದಂಥ ಈಶ್ವರಪ್ಪ ಮತ್ತು ರಘುಪತಿ ಭಟ್ಗೆ ಈಗಾಗಲೇ ಔಟ್ ಪಾಸನ್ನು ನೀಡಲಾಗಿದೆ. ಇನ್ನು ಹೆಬ್ಬಾರ್ ಮತ್ತು ಎಸ್.ಟಿ.ಎಸ್ ಅಂದರೆ ಎಸ್.ಟಿ. ಸೋಮಶೇಖರ್ ಬಗ್ಗೆ ಸಾಕಷ್ಟು ಡೌಟ್ ಇದೆ. ಏನಿದು ವಿಚಾರ ಅಂತ ಕಾರ್ಯಕರ್ತರು ಮಾತನಾಡ್ತಿದ್ದಾರೆ. ಹಾಗಾದರೆ ಇವತ್ತು ಏನು ಡೆವಲಪ್ಮೆಂಟ್ ಆಯಿತು ನೋಡೋಣ ಬನ್ನಿ. ಕ್ಷೇತ್ರದ ಕೆಲಸ ಆಗೋ ತನಕ ಮತ್ತೊಮ್ಮೆನೂ ಬರ್ತೀನಿ. ನಡೆಯಪ್ಪ, ನಮ್ಮ ಫ್ರೆಂಡ್ ಅವರು, ನಮ್ಮ MLA ಅವರು. ಬಿಜೆಪಿ ಪಕ್ಷದೊಳಗೆ ಬಂಡಾಯ, ಅಸಮಾಧಾನ, ಸಿಟ್ಟು ಇತ್ತೀಚೆಗೆ ಹೊಸ ಗುಣಲಕ್ಷಣಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಪಾರ್ಟಿ ವಿತ್ ಡಿಫರೆನ್ಸ್ ಎಂಬ ಹಣೆಪಟ್ಟಿ ಇರುವ ಕಮಲ ಪಡೆಗೆ ಈಗ ಪಾರ್ಟಿ ವಿತ್ ಲಾಟ್ ಆಫ್ ಡಿಫರೆನ್ಸ್ ಎಂಬಂತಾಗಿದೆ. ಕೆಲವೊಂದಿಷ್ಟು ಬೆಳವಣಿಗೆಗಳನ್ನು ನೋಡೋದಾದ್ರೆ, ಅಶಿಸ್ತಿಗೆ ಜಾಗ ಇಲ್ಲ ಅಂತ ಬಂಡಾಯವಿದ್ದಿದ್ದ ಈಶ್ವರಪ್ಪಗೂ ಪಕ್ಷದಿಂದ ನೋಟಿಸ್ ಕೊಟ್ಟು ಉಚ್ಚಾಟನೆ ಮಾಡಿದ್ದಾರೆ. ಇನ್ನು ರಘುಪತಿ ಭಟ್ಗೆ ಸಹ ಗೇಟ್ ಪಾಸ್ ಚೀಟಿ ರೆಡಿಯಾಗಿದೆ. ಇದರ ನಡುವೆ ಶಾಸಕ ಶಿವರಾಮ್ ಹೆಬ್ಬಾರ್ ನಡೆ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಇಂದು ಸಹ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದು ಬಿಜೆಪಿ ಪಾಳೆಯದಲ್ಲಿ ಬಿಸಿ ಮಾತಿಗೆ ಕಾರಣವಾಗ್ತಿದೆ. ಇನ್ನು ಕೇವಲ ಶಿವರಾಮ್ ಹೆಬ್ಬಾರ್ ಹೆಸರು ತೆಗೆದುಕೊಂಡ್ರೆ ಅವರ ದೋಸ್ತ್ ಎಸ್.ಟಿ. ಸೋಮಶೇಖರ್ಗೆ ಬೇಜಾರಾಗಬಹುದು ಏನೋ. ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಪಕ್ಷದಲ್ಲಿ ಇದ್ರೂ ಕೂಡ ಪಕ್ಷದ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ತಿಲ್ಲ. ಪದೇ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸಿಕೊಳ್ತಿದ್ದಾರೆ. ಬಿಜೆಪಿ ಬಗ್ಗೆ ಭಾರಿ ಅಸಮಾಧಾನ ಹೊರ ಹಾಕಿದ್ದಾರೆ. ಪಕ್ಷದಲ್ಲಿ ಇಷ್ಟೆಲ್ಲ ಆಗಿದ್ರೂ ಕೂಡ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಮೀನಾಮೇಷ ಎಣಿಸ್ತಾ ಇರೋದು ಕೇಸರಿ ಪಡೆಯ ಕಾರ್ಯಕರ್ತರಲ್ಲಿ ಚರ್ಚೆಗೆ ಕಾರಣವಾಗಿದೆ. ಇದು ಸ್ಟ್ರಾಟಜಿನೋ ರಣತಂತ್ರವೋ ಅನ್ನೋದು ಇನ್ನೂ ನಿಗೂಢವಾಗಿಯೇ ಇದೆ. ಯಾಕಂದ್ರೆ ಪಕ್ಷದಲ್ಲಿ ಕ್ರಮ ಕೈಗೊಳ್ಳುವುದಕ್ಕೆ ಕಟ್ಟುಪಾಡುಗಳಿವೆ. ಇಬ್ಬರು ಶಾಸಕರಾಗಿರುವ ಕಾರಣ ರಾಜ್ಯ ಘಟಕ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಧ್ಯ ಇಲ್ಲ. ಹೀಗಾಗಿ ಬಿಜೆಪಿಯ ಕೇಂದ್ರ ಸಂಸದೀಯ ಮಂಡಳಿಯೇ ನಿರ್ಧರಿಸಬೇಕು. ಒಂದು ವೇಳೆ ಉಚ್ಚಾಟನೆ ಮಾಡಿದರೆ ಇಬ್ಬರು ಶಾಸಕರು ಕೂಡ ಕಟ್ಟುಪಾಡುಗಳಿಂದ ಸ್ವತಂತ್ರವಾಗಿ ಬಿಡ್ತಾರೆ ಎಂಬುದು ಬಿಜೆಪಿ ಲೆಕ್ಕಾಚಾರ. ಹೀಗಾಗಿ ನೇರವಾಗಿ ಕ್ರಮ ಕೈಗೊಳ್ಳುವ ಮುನ್ನ ಸಾಕಷ್ಟು ಲೆಕ್ಕಾಚಾರ ಹಾಕಲಾಗ್ತಿದೆ. ಇಷ್ಟೆಲ್ಲ ಸಾಲು ಪ್ರಶ್ನೆಗಳು ಉದ್ಭವ ಆಗೋದಕ್ಕೆ ಕಾರಣವೂ ಇದೆ. ಇವತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ರನ್ನ ಶಾಸಕ ಶಿವರಾಮ್ ಹೆಬ್ಬಾರ್ ಭೇಟಿ ಮಾಡಿದ್ದಾರೆ. ಹಲವು ವಿಚಾರಗಳ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ನಿನ್ನೆಯಷ್ಟೇ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಕೆಪಿಸಿಸಿ ಸದಸ್ಯರಾಗಿ ಜವಾಬ್ದಾರಿ ನೀಡಲಾಗಿದೆ. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಹೆಬ್ಬಾರ್ ಪದೇ ನಾನು ಏನೂ ಮಾತನಾಡುವುದಿಲ್ಲ, ನನ್ನ ವಿರುದ್ಧ ಪಕ್ಷ ಕ್ರಮ ತೆಗೆದುಕೊಂಡಾಗ ಮಾತನಾಡ್ತೀನಿ ಎಂದಿದ್ದಾರೆ. ಪಕ್ಷದ ವಿರುದ್ಧ ಅಸಮಾಧಾನ ಇದೆ ಅದು 100 ಬಾರಿ ಹೇಳಿದರೆ ಮತ್ತೆ ಇವತ್ತು ಹೇಳಬೇಕಾದ ಅವಶ್ಯಕತೆ ಇದೆ. ಯಾವ್ಯಾವ ಕಡೆ ಅಪ್ಪ ಬೇರೆ ಕಡೆ ಬೇರೆ ಕಡೆ ಇಲ್ಲ, ಒಂದೇನಾ? ಎಷ್ಟು ಉದಾಹರಣೆಗಳಿಲ್ಲ. ಅದೇ ನೀವು ಪ್ರಮುಖರಾಗಿದ್ದೀರಿ, ಅದರಲ್ಲಿ ಪಕ್ಷ ಈಗಾಗಲೇ ನಿಮ್ಮ ನೋಟಿಸ್ ಕೊಟ್ಟಿದೆ. ಏನಾದರೂ ಕ್ರಮ ಕೈಗೊಂಡ್ರೆ ನಿಮ್ಮ ನಿಲುವು ಏನಿರುತ್ತೆ ಸರ್? ತಗೊಂಡಾಗ ಹೇಳ್ತೀನಿ. ಪದೇ ಕಾಂಗ್ರೆಸ್ ನಾಯಕರನ್ನ ಶಾಸಕ ಶಿವರಾಮ್ ಹೆಬ್ಬಾರ್ ಭೇಟಿ ಆಗ್ತಿರೋದಕ್ಕೂ ಪ್ರಮುಖ ಕಾರಣಗಳೇ ಇದೆ. ಕಳೆದ ಚುನಾವಣೆಯಲ್ಲಿ ಸ್ಥಳೀಯ ಬಿಜೆಪಿ ನಾಯಕರೇ ಶಿವರಾಮ್ ಹೆಬ್ಬಾರ್ಗೆ ಸಾಥ್ ಕೊಟ್ಟಿಲ್ಲ ಎಂಬ ಆರೋಪ ಇದೆ. ಪಕ್ಷದ ನಾಯಕರೇ ನನ್ನ ಸೋಲಿಗೆ ಯತ್ನಿಸಿದ್ರು ಅಂತ ಹೆಬ್ಬಾರ್ ಹೈಕಮಾಂಡ್ಗೆ ದೂರು ನೀಡಿದ್ರು. ಹೀಗಾಗಿ ಚುನಾವಣೆ ವೇಳೆ ಪಕ್ಷದಿಂದ ಅಂತರ ಕಾಯ್ದುಕೊಂಡ್ರೆ ಅವರ ಬೆಂಬಲಿಗರು ಕಾಂಗ್ರೆಸ್ ಸೇರ್ಪಡೆ ಕೂಡ ಆದ್ರು. ಇದಿಷ್ಟೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದೆಡೆ ಶಿವರಾಮ್ ಹೆಬ್ಬಾರ್ ಜೊತೆ ಎಸ್.ಟಿ. ಸೋಮಶೇಖರ್ ಬಗ್ಗೆ ಕೂಡ ಬಿಜೆಪಿಯೊಳಗೆ ಅಸಮಾಧಾನ ಇದೆ. ಇದಕ್ಕೆ ಕಾರಣ ತಿಳಿಯುವ ಮುನ್ನ ಇನ್ನೂ ಸ್ವಲ್ಪ ದಿನ ಹಿಂದಕ್ಕೆ ಹೋಗಿ ಬರೋಣ ಬನ್ನಿ. ಪದೇ ಕಾಂಗ್ರೆಸ್ ನಾಯಕರ ಜೊತೆ ಹೆಬ್ಬಾರ್ ಹಾಗೂ ಸೋಮಶೇಖರ್ ಕಾಣಿಸಿಕೊಳ್ತಿದ್ದಾರೆ. ಬೆಳಗಾವಿಯ ಅಧಿವೇಶನದ ವೇಳೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೇ ಕಾಂಗ್ರೆಸ್ ನಾಯಕರ ಜೊತೆ ಉಭಯ ನಾಯಕರು ಊಟಕ್ಕೆ ತೆರಳಿದ್ರು. ಆನೇಕಲ್ ಪಟಾಕಿ ಅಂಗಡಿಗೆ ಬೆಂಕಿ ಬಿದ್ದಾಗಲೂ ಸಿಎಂ ಜೊತೆ ಸೋಮಶೇಖರ್ ಸ್ಥಳ ವೀಕ್ಷಣೆಗೆ ತೆರಳಿದ್ರು. ಇನ್ನು ಬನವಾಸಿಯಲ್ಲಿ ಕದಂಬೋತ್ಸವ ಆಯೋಜನೆ ವೇಳೆ ಶಿವರಾಮ್ ಹೆಬ್ಬಾರ್, ಸಿಎಂ ಸಿದ್ದರಾಮಯ್ಯ ಒಟ್ಟಿಗೆ ಕಾಣಿಸಿಕೊಂಡಿದ್ರು. ಇನ್ನು ರಾಜ್ಯಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಪರ ಎಸ್.ಟಿ. ಸೋಮಶೇಖರ್ ಕೈ ಅಭ್ಯರ್ಥಿಗೆ ಮತ ಹಾಕಿದ್ರೆ ಹೆಬ್ಬಾರ್ ಮತದಾನದಿಂದ ಗೈರಾಗಿದ್ರು. ಇನ್ನು ಹೆಬ್ಬಾರ್ ತಮ್ಮನ್ನ ಪದೇ ಭೇಟಿ ಆಗ್ತಾ ಇರೋ ಬಗ್ಗೆ ಮಾತನಾಡಿರುವ
ಡಿಸಿಎಂ ಡಿಕೆ ಶಿವಕುಮಾರ್ ಹೆಬ್ಬಾರ್ ನನ್ನ ಫ್ರೆಂಡ್ ಅಂತ ಮೆಸೇಜ್ ಪಾಸ್ ಮಾಡಿದ್ರು. ನಡಿಯಪ್ಪ ನಮ್ಮ ಫ್ರೆಂಡ್ ಅವರು, ನಮ್ಮ MLA ಅವರು, ನಡಿಯಪ್ಪ ನಮ್ಮ ಫ್ರೆಂಡ್ ಅವರು, ನಮ್ಮ MLA ಅವರು. ಇನ್ನು ಈ ವಿಚಾರದ ಬಗ್ಗೆ ಬಿಜೆಪಿ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಎಸ್ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ದಾರಿ ತಪ್ಪಿದ ಮಕ್ಕಳು. ಅವರಿಬ್ಬರಿಗೆ ಈಗಾಗಲೇ ನೋಟಿಸ್ ಕೊಡಲಾಗಿದೆ. ಸದ್ಯದಲ್ಲೇ ಹೈಕಮಾಂಡ್ ಕ್ರಮ ತೆಗೆದುಕೊಳ್ಳುತ್ತೆ ಎಂದರು. ಈಗಾಗಲೇ ಅವ್ರಿಗೆಲ್ಲ ನೋಟಿಸು ಎಲ್ಲ ಸರ್ವ್ ಆಗಿದೆ. ಪಾರ್ಲಿಮೆಂಟ್ ಚುನಾವಣೆ ನಡೀತಾ ಇದೆ. MLA ಇರೋದ್ರಿಂದ ಕೇಂದ್ರದ ಪಕ್ಷ ಕ್ರಮ ತೆಗೆದುಕೊಳ್ಬೇಕು. ನಮ್ಮ MLA ಆದರೆ ಅದೆಲ್ಲ ಕ್ರಮ ತೆಗೆದುಕೊಳ್ಳೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸಂಬಂಧಪಟ್ಟಿದ್ದು. ಚುನಾವಣೆ ಆಗಲಿ 4ನೇ ತಾರೀಕು ಏನು ಪರವಾಗಿಲ್ಲ, ಅವ್ರು ಹೆಂಗೋ ದಾರಿ ತಪ್ಪಿದ್ದಾರೆ. ಈಗಾಗಲೇ ದಾರಿ ತಪ್ಪಿದ ಮಗ ಅವ್ರು ದಾರಿ ತಪ್ಪಿದವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ನಮ್ಮ ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಶಾಸಕತ್ವವು ಉಳಿಯಬೇಕು, ಸರ್ಕಾರದಲ್ಲಿ ಕೆಲಸಗಳು ಆಗಬೇಕು ಎಂಬ ನಿಲುವಿನಲ್ಲಿರುವ ಇಬ್ಬರು ಶಾಸಕರು ಎರಡು ದೋಣಿಯಲ್ಲಿ ಪ್ರಯಾಣಿಸುತ್ತಾ ಬಿಜೆಪಿಯವರೇ ಕ್ರಮ ಕೈಗೊಳ್ಳಲಿ ಎಂದು ನಿರೀಕ್ಷಿಸುತ್ತಿದ್ದಾರೆ. ಆದರೆ ನಾವು ಕ್ರಮ ಕೈಗೊಂಡ್ರೆ ಅದರ ಲಾಭವನ್ನ ಇಬ್ಬರು ಶಾಸಕರು ಪಡೆದುಕೊಂಡು ಬಿಡುತ್ತಾರೆ ಎಂಬ ಆಲೋಚನೆಯಲ್ಲಿರುವ ಬಿಜೆಪಿ ಅವರಾಗಿಯೇ ಪಕ್ಷ ಬಿಟ್ಟು ಹೋಗಲಿ ಎಂದು ಕಾಯುತ್ತಿದೆ. ಅದಕ್ಕಾಗಿಯೇ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಹೊರಿಸಿ ಶಿಸ್ತು ಕ್ರಮ ಕೈಗೊಳ್ಳುವ ಅವಕಾಶ ಇದ್ರೂ ಬಿಜೆಪಿ ಕಾಲ ತಳ್ಳುತ್ತಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.